ಈ ರೀತಿ ಇದೆಯಲ್ಲ ಕಥೆಗಳು, ಇದನ್ನು ನಂಬುವಂತ ಮುಟ್ಟಾಳ್ರು. ಆಗ್ಲೇ F-16 ಅನ್ನ ಹೊಡೆಯಲಾಗಿತ್ತು. ಈಗ ಪೈಲಟ್ ಕೂಡ ಭಾರತದ ವಶಕ್ಕೆ. ಪಾಕ್ ಜೆಟ್ ಅನ್ನ ಹೊಡೆದು ಹಾಕಿತ್ತು ಭಾರತೀಯ ಸೇನೆ. ಪ್ಯಾರಾಚೂಟ್ನೊಂದಿಗೆ ಕೆಳಕ್ಕೆ ಬಿದ್ದಿದ್ದ ಪಾಕ್ ಪೈಲಟ್, ಆತನಿಗೆ ಗಾಯ ಆಗಿತ್ತು, ಆತ ಹೊರಬಂದಿದ್ದಾನೆ ಎನ್ನುವಂತ ಮಾಹಿತಿ ಇತ್ತು. ಈಗ ಆತನನ್ನ ಭಾರತ ವಶಕ್ಕೆ ಪಡೆದಿದೆ. ನಾನು ಆಗಲೇ ಹೇಳಿದೆ ನಿಮಗೆ, ಏನು ಅಂದ್ರೆ ಇತ್ತೀಚಿನ ಜೆಟ್ಗಳನ್ನ ನಾವು ನೋಡ್ತೀವಿ, ಏನಾದರೂ ಅಪಾಯ ಆಗುತ್ತೆ ಅನ್ನೋದಾದ್ರೆ ಅಥವಾ ಏನಾದರೂ ಯಾವ್ದಾರ ಕ್ಷಿಪಣಿ ಬಂದು ಹೊಡೆಯುತ್ತೆ ಅನ್ನೋದಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಅದು ಇದ್ದಕ್ಕಿದ್ದಂಗೆನೇ ಆ ವ್ಯಕ್ತಿನ ಎಜೆಕ್ಟ್ ಮಾಡಿಬಿಡುತ್ತೆ, ಹೊರಗಡೆ ಹಾಕ್ಬಿಡುತ್ತೆ. ಅವ್ನು ಕೆಳಗಡೆ ಬರಲೇಬೇಕು. ನೋಡಿ ಅವನ ಕರ್ಮ ಬಂದು ಬಿದ್ದಿರುವಂಥದ್ದು ಭಾರತದ ಭೂಪ್ರದೇಶದಲ್ಲಿ. ನಿಜ. ಈಗ ಯಾರು ರಕ್ಷಣೆ ಮಾಡಕ್ ಸಾಧ್ಯ? ಹಿಂದೆ ನೋಡಿ ಅಭಿನಂದನ್ ಇದೇ ರೀತಿ ಆ ಕಡೆ ಭಾಗದಲ್ಲಿ ಬಿದ್ದಿದ್ರು. ಬಿದ್ದ ಸಂದರ್ಭದಲ್ಲಿ ಒಂದೇ ಒಂದು ಎಚ್ಚರಿಕೆ, ಮರ್ಯಾದೆಯಿಂದ ಬಿಡ್ತೀರಾ ಅಥವಾ ಯುದ್ಧ ಮಾಡಬೇಕಾ ಅಂತ ವಾಪಸ್ ಬಿಟ್ರು. ಈಗ ಇವ್ರನ್ನ ಬಿಡಿಸ್ಕೊಂಡು ಹೋಗುವಂಥವ್ರು ಯಾರು? ನಾವು ಕೆಲವೊಂದು ಮಾಡಿರುವಂಥ ತಪ್ಪುಗಳಿದೆಯಲ್ಲ, ಅತಿಯಾದ ಒಳ್ಳೆತನ ಎಷ್ಟಿರಬೇಕು ಅಂತಂದ್ರೆ ದೌರ್ಬಲ್ಯ ಅನಿಸಿಕೊಳ್ಳುವಷ್ಟರ ಮಟ್ಟಿಗೆ ಒಳ್ಳೆತನ ಇರಬಾರ್ದು. ನೋಡಿ 90,000 ಜನ ಸೈನಿಕರನ್ನ ಸೆರೆ ಹಿಡಿದು ನಾವು ಅವರಿಗೆ ವಿಮಾನ ಹಚ್ಚಿ ಹಾರಾತುರಾಯಿ ಹಾಕಿ ನಾವೊಂದು ಶತ್ರು ರಾಷ್ಟ್ರಕ್ಕೆ ಕಳಿಸ್ಕೊಡ್ತೀವಿ ಅಂತಂದ್ರೆ ಎಂಥ ಸ್ಥಿತಿ? ಬಾಂಗ್ಲಾ ವಿಮೋಚನೆಯ ಸಂದರ್ಭದಲ್ಲಿ 90,000 ಸೈನಿಕರು, ಒಂದೇ ಒಂದು ಮಾತು 90,000 ಜನ ಸೈನಿಕರನ್ನು ಬಿಡಬೇಕಾ? ಕಾಶ್ಮೀರ ಬಿಟ್ಕೊಡಿ, ಕ್ಲೋಸ್. ವಿಪರೀತವಾದಂಥ ಒತ್ತಡ ಇತ್ತು ಕೃಷ್ಣ ಮೇಲೆ, ವಿಪರೀತವಾದಂಥ ಒತ್ತಡ ಇತ್ತು ಇಂದಿರಾ ಗಾಂಧಿ ಮೇಲೆ. ಇದು ಎಲ್ಲದರಲ್ಲೂ ಬಗ್ಗಿರೋದೆ. ಏನಾಗುತ್ತೆ ಹೇಳಿ ಸ್ಥಿತಿ? ಇದೇ ದೊಡ್ಡ ಪಾಠ ಇದೆ ಇದ್ರ ಹಿಂದೆ. ಅತಿಯಾದ ಒಳ್ಳೆಯತನ ಒಳ್ಳೆಯದಲ್ಲ, ದೌರ್ಬಲ್ಯ ಆಗೋಗ್ಬಿಡುತ್ತೆ. ನೀವು ಯಾರನ್ನ ಪ್ರೀತಿಸ್ಬೇಕು ಅವ್ರನ್ನ ಪ್ರೀತಿಸ್ಬೇಕು, ಯಾರನ್ನ ಗೌರವಿಸ್ಬೇಕು ಅವ್ರನ್ನ ಗೌರವಿಸ್ಬೇಕು.